75ನೇ ಸ್ವಾತಂತ್ರ್ಯೋತ್ಸವ ಆಚರಣೆಯ ಈ ಸಮಾರಂಭದ ವೇದಿಕೆಯಲ್ಲಿ ಆಸೀನರಿರ್ತಕ್ಕಂಥ ಸಂಸ್ಥೆಯ ಕಾರ್ಯಪಾಲಕ ನಿರ್ದೇಶಕರಾದಂಥ ಭಾರತೀಯವರೇ, ಆಡಳಿತಾಧಿಕಾರಿಗಳಂಥ ಫಿಲಿಪ್ ಅವರೇ, ನಮ್ಮ ನಿರ್ದೇಶಕರಾದಂಥ ನಾರಾಯಣ್ ಅವರೇ, ಚಂದ್ರಣ್ಣ ಅವರೇ, ಎಲ್ಲ ನಮ್ಮ ಬೋಧಕ ಹಾಗೂ ಬೋಧಕೇತರ ಸಿಬ್ಬಂದಿ ವರ್ಗದವರೇ, ಜ್ಞಾನಸಾಗರ ಇಂಟರ್ನ್ಯಾಷನಲ್ ಪಬ್ಲಿಕ್ ಸ್ಕೂಲ್, ಜ್ಞಾನಸಾಗರ PU ಕಾಲೇಜ್ ಹಾಗೂ ನಮ್ಮ ಅರವೈದ್ಯಕೀಯ ಹಾಗೂ ನರ್ಸಿಂಗ್ ವಿದ್ಯಾರ್ಥಿಯ ವೃಂದದವರೇ, ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಆಗಸ್ಟ್ 5ರಂದು ನಮ್ಮ ನಾಡಿನ ಪ್ರಮುಖ ಹಬ್ಬ ಸ್ವಾತಂತ್ರ್ಯೋತ್ಸವದ ಆಚರಣೆಗೋಸ್ಕರ ನಾವೆಲ್ಲ ಇಲ್ಲಿ ಸೇರಿದ್ದೀವಿ. ಈ ಸಲದ ವಿಶೇಷ ಇದು ಅಮೃತ ಮಹೋತ್ಸವ, 75ನೇ ಸ್ವಾತಂತ್ರ್ಯ ಸಮಾರಂಭ ಆಗಿರೋದ್ರಿಂದ ನಮಗೆಲ್ಲ ತಿಳಿರೋ ಹಾಗೆ ಸ್ವಾತಂತ್ರ್ಯ ಬಂದು 1947 ಆಗಸ್ಟ್ 14ರ ಮಧ್ಯರಾತ್ರಿ ಅಂತ ಹೇಳ್ತೀವಿ. 74 ವರ್ಷ ತುಂಬಿ 75ನೇ ವರ್ಷಕ್ಕೆ ಕಾಲಿಡ್ತಾ ಇದ್ದೀವಿ ಇವತ್ತು. ಆ ಒಂದು ನೆನಪನ್ನು ಸಂಭ್ರಮಿಸೋದಕ್ಕೆ ಹಾಗೂ ಆ ಸ್ವಾತಂತ್ರ್ಯಕ್ಕೆ ಕಾರಣಕರ್ತರಾದವರಿಗೆ ನಮನಗಳನ್ನು ಹೇಳೋದಕ್ಕೆ ಹಾಗೂ ನಮ್ಮಲ್ಲಿರ್ತಕ್ಕಂಥ ದೇಶಭಕ್ತಿಯನ್ನು ಮತ್ತಷ್ಟು ಬಡಿದೆಬ್ಬಿಸ್ಕೊಳ್ಳೋದಕ್ಕೆ ನಾವು ಸೇರಿದ್ದೀವಿ ಅಂತ ನಾನಾದರೂ ಅಂದ್ಕೊಂಡಿದ್ದೀನಿ. ಸುಮಾರು 2 ಶತಮಾನಗಳಿಗಿಂತ ಹೆಚ್ಚು ಹಲವಾರು ಪರಕೀಯರ ಆಡಳಿತಕ್ಕೆ, ದುರಾಡಳಿತಕ್ಕೆ, ದಾಸ್ಯಕ್ಕೆ ನಲುಗಿ ಹೋಗಿದ್ದಂಥ ಭಾರತ ಸ್ವಾತಂತ್ರ್ಯವನ್ನು ಪಡೆದು ಈ ಅಮೃತ ಮಹೋತ್ಸವವನ್ನು ಆಚರಿಸ್ತಕ್ಕಂಥದ್ದು ನಮಗೆಲ್ಲ ಹೆಮ್ಮೆ ತರ್ತಕ್ಕಂಥ ವಿಷಯ. ಏಕೆಂದರೆ ನಮ್ಮ ಸ್ವರಾಜ್ಯ ಏಕಾಏಕಿ ಬಂದಂಥ ಸ್ವರಾಜ್ಯ ಅಲ್ಲ. ಸುಮಾರು 200 ವರ್ಷಗಳ ಹೋರಾಟ, ಸಿಪಾಯಿ ದಂಗೆಯಿಂದ ಹಿಡಿದು ಕೊನೆಗೆ ಕ್ವಿಟ್ ಇಂಡಿಯಾ ಚಳವಳಿಯವರೆಗೆ ಸಹಸ್ರಾರು ಸೈನಿಕರು, ಯೋಧರು, ನಾಯಕರು, ರೈತ ಕಾರ್ಮಿಕರು ತಮ್ಮ ರಕ್ತವನ್ನು ಇದು ಕೊಟ್ಟಿದ್ದಾರೆ. ಲಕ್ಷಾಂತರ ಜನ ದೇಶಭಕ್ತರ ಸಮಾಧಿಯ ಮೇಲೆ ನಾವು ಸ್ವಾತಂತ್ರ್ಯವನ್ನು ಪಡ್ಕೊಂಡು, ಅವರೆಲ್ಲರಿಗೂ ಕೂಡ ಮುಂಚೂಣಿಯ ನಾಯಕರಾದಂಥ ಮಹಾತ್ಮ ಗಾಂಧೀಜಿಯವರಾಗ್ಬೋದು, ನೆಹರು ಅವರಾಗ್ಬೋದು, ಸ್ವರಾಜ್ಯ ನನ್ನ ಜನ್ಮಸಿದ್ಧ ಹಕ್ಕು, ನಾನು ಅದನ್ನು ಪಡಿತೀನಿ ಅಂತ ಹೇಳಿದಂಥ ತಿಲಕರವರಾಗ್ಬೋದು, ನನಗೆ ರಕ್ತವನ್ನು ಕೊಡಿ, ನಾನು ನಿಮಗೆ ಸ್ವಾತಂತ್ರ್ಯವನ್ನು ಕೊಡ್ತೇನೆ ಅಂತ ಹೇಳಿದಂಥ ಸುಭಾಷ್ ಚಂದ್ರ ಬೋಸ್ರವರಾಗ್ಬೋದು, ಅವರೆಲ್ಲರನ್ನ ಸ್ಮರಿಸುತ್ತಾ on behalf of all our institutions, I salute and pay tribute to all those leaders and all those lakhs and lakhs of Indians who lost their life in the freedom struggle. ಇಷ್ಟು ಕಷ್ಟಪಟ್ಟು ಪಡ್ಕೊಂಡಿರ್ತಕ್ಕಂಥ ಸ್ವಾತಂತ್ರ್ಯ ಬಹುಶಃ ನಾವೆಲ್ಲ ಪೋಸ್ಟ್ ಇಂಡಿಪೆಂಡೆನ್ಸ್ ಸ್ವಾತಂತ್ರ್ಯ ಆದ್ಮೇಲೆ ಹುಟ್ಟಿರೋದ್ರಿಂದ ನಮಗೆ ಅಷ್ಟೊಂದು ಆಳವಾಗಿ ಅರಿವಾಗಲ್ವೇನೋ. ನಾವು 16ನೇ ಶತಮಾನ ಆಗೆಲ್ಲ ಹೋದರೆ ಭಾರತ ದೇಶ ಎಷ್ಟು ಒಂದು ಸುಭಿಷ್ಟವಾದ ರಾಷ್ಟ್ರವಾಗಿತ್ತು ಅಂದರೆ ಸೂರ್ಯನ ಮುಳುಗದ ಸಾಮ್ರಾಜ್ಯ ಅಂತಿದ್ದು. ಅಂದರೆ ಅಷ್ಟೊಂದು ಸಂಪತ್ತು, ಖನಿಜ ಸಂಪತ್ತು, ಜಲಸಂಪತ್ತು, ಕಾಡು, ಮೇಡು, ಗುಡ್ಡ, ವಜ್ರ, ವೈಡೂರ್ಯ. ಕೃಷ್ಣದೇವರಾಯನ ಕಾಲದಲ್ಲಿ ನೀವೆಲ್ಲ ಕೇಳಿದ್ದೀರಾ, ಮುತ್ತು ರತ್ನಗಳನ್ನ, ವಜ್ರಗಳನ್ನ ಬಳ್ಳದಿಂದ ಅಳದು ಮಾರ್ತಿದ್ರು ಅಂತಂದ್ರೆ ಅಷ್ಟೊಂದು ಶ್ರೀಮಂತವಾಗಿತ್ತು ರಾಷ್ಟ್ರ. ಬಳ್ಳ ನೀವು ನೋಡಿದಿರೋ ಇಲ್ವೋ? ಬಳ್ಳ ಅಂದರೆ 12 ಸೇರಿಸುತ್ತದು, ಹೊಂಗೆ ಬೀಜ ಅಳಿಯೋರು ನಮ್ಮ ಅಜ್ಜಿ. ಆ ಬಳ್ಳದಲ್ಲಿ ಚಿನ್ನವನ್ನು ಅಳದು ಮಾರ್ತಿದ್ದ ಕಾಲ ಅಂತೂ ಅಷ್ಟು ಸುಭಿಷ್ಟವಾಗಿತ್ತು. ಇವತ್ತು ಬಹುಶಃ ಈ ಸ್ಥಿತಿ ಸೇರೋಕ್ಕೆ ಅಷ್ಟೊಂದು ಪರಕೀಯರು, ವಿಶೇಷವಾಗಿ ಬ್ರಿಟಿಷ್ನರು ಎಲ್ಲವನ್ನೂ ಕೂಡ ಲೂಟಿ ಮಾಡಿದರು. ಎಲ್ಲ ನಮ್ಮ ಸಂಪತ್ತುಗಳನ್ನು ಅವರ ನಾಡಿಗೆ ಒಯ್ದು ಆಲ್ಮೋಸ್ಟ್ ಒಂಥರ ಈ ಕಡೆ ಭಾರತೀಯರಿಗೆ ವಿದ್ಯೆನೂ ಇಲ್ಲ,
ಸೆಕೆಂಡ್ ಭಾರತದಲ್ಲಿ ಭಾರತೀಯರನ್ನ ಎರಡನೇ ದರ್ಜೆಯ ಸಿಟಿಜನ್ಸ್ ತರ ನೋಡ್ತಾ ಇದ್ದಂಥ ಕಾಲದಿಂದ ನಾವು ಇವತ್ತು ವಿಶ್ವದ ಅತಿ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರ ಅನ್ನೋ ಮಟ್ಟಕ್ಕೆ ಬಂದು ಅಷ್ಟೋ ಇಷ್ಟೋ ಅಭಿವೃದ್ಧಿಯನ್ನ ತುಂಬಿ ತುಳಿತಾ ಇರತಕ್ಕಂಥ ಭ್ರಷ್ಟಾಚಾರದ ನಡುವೆ ಕೂಡ ಅಭಿವೃದ್ಧಿಯನ್ನ ಕಂಡು ವಿಶ್ವಮಟ್ಟದಲ್ಲಿ ಒಂದು ಹೆಸರನ್ನ ಭಾರತ ಮಾಡ್ತಾ ಇದೆ. ವಿಶ್ವದಲ್ಲಿ ವ್ಯವಸಾಯದಲ್ಲಾಗ್ಬೋದು, ವೈದ್ಯಕೀಯದಲ್ಲಾಗ್ಬೋದು, ಇಂಜಿನಿಯರ್ಗಳಾಗ್ಬೋದು, ಬಹಳ ಅಗ್ರಗಣ್ಯ ಸ್ಥಾನದಲ್ಲಿ ಭಾರತ ಇವತ್ತಿದೆ ಅಂತ ಹೇಳೋದಕ್ಕೆ ಬಹಳ ಸಂತೋಷ ಆಗುತ್ತೆ. ಶಿಕ್ಷಣದಲ್ಲೂ ಅಷ್ಟೇನೆ ಬಹಳಷ್ಟು ಅಭಿವೃದ್ಧಿಯನ್ನ, ಏನು 10-15% ಲಿಟ್ರಸಿ ರೇಟ್ ಇತ್ತು 1947ರಲ್ಲಿ, ಇವತ್ತು 70-80% ಸಾಧನೆಯನ್ನು ಮಾಡ್ಕೊಂಡು ಬಂದಿದೆ. ಸೊ ಈ ಸಂದರ್ಭದಲ್ಲಿ ಕಳೆದ 1 ವರ್ಷದಿಂದ ಕೊರೋನಾ ಸಂಕಷ್ಟದ ನಡುವೆಯೂ ಕೂಡ, ಕೊರೋನಾ ಭೀಕರತೆ ಇಡೀ ವಿಶ್ವವೇ ತತ್ತರಿಸ್ತಾ ಇದ್ರೂ ಕೂಡ ಜ್ಞಾನಸಾಗರ ಸಂಸ್ಥೆ ಹಾಗೂ ನಮ್ಮ ಎಲ್ಲ ಸಮೂಹ ಸಂಸ್ಥೆಗಳು ಕೂಡ ಎದೆಗುಂದಿದೆ ಸಾಧನೆಯನ್ನು ಮಾಡಿಕೊಂಡೇ ಬಂದಿದ್ದೇವೆ. ಎಲ್ಲೂ ಕೂಡ ನಿಂತ ನೀರಾಗಲಿಲ್ಲ, ಚಕ್ರ ಉರುಳ್ತಾನೆ ಇತ್ತು. ಆನ್ಲೈನು ಆಫ್ಲೈನು ಅನ್ನೋದಕ್ಕೆ ಕಳೆದ ಪರೀಕ್ಷೆಗಳಲ್ಲಿ ನಮ್ಮ ಫಲಿತಾಂಶವೇ ಸಾಕ್ಷಿ. ಕಳೆದ ದ್ವಿತೀಯ PUC ಫಲಿತಾಂಶದಲ್ಲಿ ಸ್ವಲ್ಪ ಕಡಿಮೆ ವಿದ್ಯಾರ್ಥಿ ಇದ್ದಿದ್ರಲ್ಲಿ ಬಹಳ ಉತ್ತಮವಾದಂಥ ಫಲಿತಾಂಶವನ್ನು ಎಕ್ಸಾಮ್ ಇಲ್ಲದೆ ಇದ್ರೂ ಕೂಡ ಅದಕ್ಕೆ ಒಂದು ಮಾನದಂಡ ಇತ್ತು. ಸೊ ಸುಮಾರು ಅರ್ಧದಷ್ಟು ವಿದ್ಯಾರ್ಥಿಗಳು ಡಿಸ್ಟಿಂಕ್ಷನ್ನಲ್ಲಿ ಹಾಗೂ ಉಳಿದಾರದವರು ಫಸ್ಟ್ ಕ್ಲಾಸ್ನಲ್ಲಿ ಪಾಸ್ ಆಗಿ ಬಹಳ ಒಂದು ಜಿಲ್ಲೆಯಲ್ಲೇ ಉತ್ತಮ ಫಲಿತಾಂಶವನ್ನ ನಮಗೆ ನಮ್ಮ ಸೆಕೆಂಡ್ PUC ವಿದ್ಯಾರ್ಥಿಗಳು ತಂದುಕೊಟ್ರು. ಅದೇ ರೀತಿ 10th CBS ಇತಿಹಾಸವನ್ನೇ ಬರೆದು ನಾವು ಸತತ 8ನೇ ಬಾರಿ 100 ಫಲಿತಾಂಶ. ಬಹುಶಃ ಮೈಸೂರು ವಲಯದಲ್ಲಿ 8 ಸಲ CBSನಲ್ಲಿ ಸತತವಾಗಿ 100% ಫಲಿತಾಂಶ ಬಂದಿರತಕ್ಕಂಥ ಶಾಲೆ ಯಾವ್ದಾರು ಇದ್ರೆ ಅದು ಜ್ಞಾನಸಾಗರ ಇಂಟರ್ನ್ಯಾಷನಲ್ ಪಬ್ಲಿಕ್ ಶಾಲೆ. ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಸಂಸ್ಥೆಯ ಪರವಾಗಿ, ಆಡಳಿತ ಮಂಡಳದ ಪರವಾಗಿ ನಾನು ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಈ ಶುಭ ಸಂದರ್ಭದಲ್ಲಿ ಹೇಳ್ತಾ, ಹಾಗೂ ಅವರ ಹಿಂದೆ ಶ್ರಮಿಸಿರ್ತಕ್ಕಂಥ ನಮ್ಮ ಶಿಕ್ಷಕರಿಂದ ಆನ್ಲೈನು ಆಫ್ಲೈನು ಮೊನ್ನೆ ನಾನು ಹೇಳ್ತಾ ಇದ್ದೆ, ಸಾಧ್ಯವಾದ ಸಂದರ್ಭದಲ್ಲಿ ತರಗತಿಗಳನ್ನು ನಡೆಸಿ, ದೈಹಿಕ ತರಗತಿಗಳನ್ನು ನಡೆಸಿ, ಸಾಧ್ಯವಾಗದೇ ಇದ್ದಾಗ ಆನ್ಲೈನ್ನಲ್ಲೂ ಟೀಚ್ ಮಾಡಿ ಒಂದು ಉತ್ತಮ ಶಿಕ್ಷಣ ಎಲ್ಲೂ ಕೂಡ ನಿಂತುಕೊಳ್ದಂಗೆ, ಸ್ಟಾಪ್ ಆಗ್ದಂಗೆ ನೋಡ್ಕೊಂಡು ಬಂದಿದ್ದಾರೆ. ಎಲ್ಲರಿಗೂ ಕೂಡ ನಾನು ಈ ಸ್ವತಂತ್ರೋತ್ಸವ ಶುಭ ಸಂದರ್ಭದಲ್ಲಿ ಆಡಳಿತ ಮಂಡಳದ ಪರವಾಗಿ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಅದೇ ರೀತಿ ನಮ್ಮ ಎಲ್ಲ ಸಮೂಹ ಸಂಸ್ಥೆಗಳ ಡೀನ್ರವರಾದಂಥ ಡಾಕ್ಟರ್ ಸುಜಾ ಫಿಲಿಪ್ ರವರು, ಅವ್ರು ಯಾವತ್ತೂ ರೆಸ್ಟ್ ತಗೊಂಡಿರಲಿಲ್ಲ. ಇವತ್ತಿನ ಅಪರೂಪಕ್ಕೆ ಕಳೆದ 12 ವರ್ಷದಲ್ಲಿ ಅವರು ಗೌರವಾದರಾಗಿದ್ದಾರೆ ವೈಯಕ್ತಿಕ ಕಾರಣದಿಂದ. ಸೊ ಅವರು ತುಂಬ ಒಂದು ಶ್ರಮಪಟ್ಟು ಸಂಸ್ಥೆ ಎಲ್ಲೂ ಕೂಡ ನಿಲ್ದಂಗೆ ಕಳೆದ 12 ವರ್ಷದಲ್ಲಿ ಹಾಗೂ ಈ 2 ವರ್ಷ ಕೊರೋನಾ ಸಂಕಷ್ಟದಲ್ಲೂ ಕೂಡ ಸಂಸ್ಥೆಯ ಖ್ಯಾತಿ ಕುಂದದಂಗೆ ಪತಾಕೆ ಎತ್ತರಕ್ಕೆ ಆರ್ತಾ ಇರಂಗೆ ನೋಡ್ಕೊಂಡಿದ್ದಾರೆ. ಅವರಿಗೆ ನಾನು ವೈಯಕ್ತಿಕವಾಗಿ ಆಡಳಿತ ಮಂಡಳದ ಪರವಾಗಿ ಚಪ್ಪಾಳೆ ಕೊಟ್ಟಬಹುದು ತುಂಬ ಹೃದಯದ ಅಭಿನಂದನೆಗಳನ್ನು ಡಾಕ್ಟರ್ ಸುಜಾ ಫಿಲಿಪ್ ಅವರಿಗೆ ನಾನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ನಮ್ಮ ಎಲ್ಲ ಕೆಲಸ ಕಾರ್ಯಗಳನ್ನು ನೋಡಿಕೊಂಡು ವಾಹನಗಳಾಗ್ಬೋದು, ಅಡ್ಮಿನಿಸ್ಟ್ರೇಷನ್ ಆಗ್ಬೋದು, ಇಂಥ ಕಾರ್ಯಕ್ರಮಗಳು, ಮತ್ತೆ ಅದಕ್ಕೆ 2020 ಜನವರಿಯಲ್ಲಿ ಒಂದು ಅದ್ಭುತವಾದ ಪರಂಪರಾ ದಶಮಾನೋತ್ಸವವನ್ನು ಮಾಡಿದ್ರು. ಡಾಕ್ಟರ್ ಚಂದ್ರಶೇಖರ್ ಕಂಬಾರ್ ಅವರು ಬಂದು ಉದ್ಘಾಟನೆ ಮಾಡಿದರು. ಆ ಕಾರ್ಯಕ್ರಮ ಬಹಳ ಶ್ರಮವಹಿಸಿ ದಿನನಿತ್ಯ ತಮ್ಮ ಒಂದು ಕೊಡುಗೆಯನ್ನು ಕೊಡ್ತಿರ್ತಕ್ಕಂಥ ನಮ್ಮ ಆಡಳಿತಗಾರ ಫಿಲಿಪ್ ರವರು ಇದ್ದಾರೆ. ಅವರಿಗೂ ಕೂಡ ನಾನು ತುಂಬ ಹೃದಯದ ಅಭಿನಂದನೆಗಳನ್ನು ಈ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಸಲ್ಲಿಸ್ತೀನಿ ಅಂತ ಹೇಳ್ತಾ, ಹಾಗೂ ಇದು ಹೀಗೆ ಮುಂದುವರಿತಾ ಹೋಗ್ಬೇಕಾಗ್ತದೆ. ಯಾಕೆಂದರೆ ಈಗ ಕೊರೋನಾ ಸಂಕಷ್ಟದಲ್ಲಿ ನಾವಿದ್ದೀವಿ. ಎಲ್ಲ ಕಷ್ಟಗಳು ಕೂಡ ಒಂದು ಕೊನೆ ಇರುತ್ತೆ. ಸದ್ಯಕ್ಕೆ ಇನ್ನೊಂದು 6 ತಿಂಗಳು ಅಂತ ಅಂದ್ಕೊಂಡಿದ್ದೀವಿ. ಸ್ವಲ್ಪ ಕಷ್ಟ ಇದೆ. ಕೊರೋನಾ ಮಾರ್ಗಸೂಚಿಯನ್ನು ಮಾಸ್ಕ್ ಧರಿಸೋದಾಗ್ಬೋದು, ದೈಹಿಕ ಅಂತರವನ್ನು ಕಾಪಾಡೋದಾಗ್ಬೋದು, ಶುಚಿತ್ವವನ್ನು ಕಾಪಾಡಿಕೊಂಡು ಕೊರೋನಾ ಬರದಂಗೆ, ಕೊರೋನಾ ನಮ್ಮ ಮೇಲೆ ದಾಳಿಯನ್ನು ಮಾಡಿದಂಗೆ ನೋಡ್ಕೊಳ್ಳೋದು ನಮ್ಮ ವೈಯಕ್ತಿಕ ಜವಾಬ್ದಾರಿ ಆಗಿರ್ತದೆ. ಎಲ್ಲರೂ ಕೂಡ ಅದನ್ನು ವಹಿಸಿದರೆ ಬಹುಶಃ ನಾವು ಕೊರೋನಾವನ್ನು ಓಡಿಸ್ಬೋದು ಇನ್ನೊಂದು 6-7 ತಿಂಗಳಲ್ಲಿ ಅಂತ ನಾನಾದರೂ ಅಂದ್ಕೊಂಡಿದ್ದೀನಿ. ಸೊ ಆ ನಿಟ್ಟಿನಲ್ಲಿ ಕೂಡ ಹೆಚ್ಚಿನ ನಿಗಾವನ್ನು ವಹಿಸೋಣ. ನಮ್ಮಿಂದ ಬೇರೆಯವರಿಗಾಗಲಿ ಸಮಾಜಕ್ಕಾಗಲಿ ತೊಂದರೆ ಆಗದಂಗೆ ನೋಡ್ಕೊಳ್ತಾ ಸಂಸ್ಥೆಯನ್ನು ಮುಂದುವರ್ಸ್ಕೊಂಡು ಹೋಗ್ತಕ್ಕಂಥ ಜವಾಬ್ದಾರಿ ಎಲ್ಲರ ಮೇಲೆ ಇರ್ತದೆ. ವ್ಯಾಕ್ಸಿನೇಷನ್ ಯಾರ್ಯಾರು ಎಲಿಜಿಬಿಲಿಟಿ 18 ಇಯರ್ಸ್ ಮೇಲೆ ಕೊಟ್ಟಿದ್ದಾರೆ ಅವರು
ಖಂಡಿತ ವ್ಯಾಕ್ಸಿನೇಷನನ್ನು ಹಾಕ್ಸ್ಕೊಳ್ಳಿ ಅಂತ ಹೇಳ್ತಾ ಭಾಳಷ್ಟು ಪ್ರೊಟೆಕ್ಟಿವ್ ಇದೆ ಹಾಗೂ ಸಾವು ನೋವುಗಳನ್ನ ತಡೆಗಟ್ಟದಲ್ಲಿ ಭಾಳ ಉತ್ತಮ ಫಲಿತಾಂಶವನ್ನು ಈಗಾಗಲೇ ತೋರಿಸಿದೆ. ಸೊ ಕೊರೋನಾ ವ್ಯಾಕ್ಸಿನ್ ಯಾರು ಎಲ್ಲಿಬಿಟ್ಟಿದೆ ಅವರು ಹಾಕಿಸ್ಕೊಂಡಿಲ್ಲ ಇನ್ನೂ ಅಂದರೆ ಹಾಗೂ ಕೊರೋನಾ ಮಾರ್ಗಸೂಚಿಯನ್ನು ಫಾಲೋ ಮಾಡಿಕೊಂಡು ಶಿಕ್ಷಣವನ್ನು ಕೊಡ್ತಾ ಹೋಗೋಣ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಹೊಂದಿಸ್ತಾ ಹಾಗೂ 75ನೇ ಈ ಒಂದು ಸ್ವತಂತ್ರೋತ್ಸವದ ಶುಭಾಶಯಗಳನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ.